ಹೇ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಬ್ಲಾಗ್ ವಿಕ್ಕಿಂದ ಸೊ ಸೀನಿಯರ್ ಫನ್ ಅಂತಂದ್ರೆ ಭಾಳ ದಿವಸ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದು ಎದಕ್ಕಂತಂದ್ರೆ ಭಾಳ ಸ್ವಲ್ಪ ಪರ್ಸನಲ್ ಕೆಲಸ ಮಾಡಿದ್ದು. ಮತ್ತು ಕಾಲೇಜ್ ಒಂದು ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಕಾಲೇಜ್ ಸ್ಟಾರ್ಟ್ ಆಗಿ ಒಂದು ವಾರ ಆದ್ಮೇಲೆ ನಂಗೆ ಟೈಮ್ ಸಿಗತ್ತೀನಿ. ಈಗ ಮಾಡತ್ತೀನಿ ರೀ ಬ್ಲಾಗ್. ಸೊ ಕ್ಷಮಿಸ್ಬಿಡ್ರಿ. ಸೊ ಇನ್ ಕೇಸ್ ಚಾನಲ್ಗೆ ಯಾರು ಅನಿಸ್ಬಿಟ್ಟಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ಮೇಲೆ ನಿಂತರೆ ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ ನನ್ನ ಬೆಸ್ಟ್ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ಬೇಕಂತಂದ್ರೆ. ಸೊ ಇವತ್ತೇ ಈಗ ಸೀನಿಯರ್ ಫನ್ ಅಂತಂದ್ರೆ ಇದು ಮಿಷನ್ ಹಚ್ಬೇಕು. ನೀರು ಬಂತಂದ್ರೆ ನೀರೆಲ್ಲ ಹಚ್ಚಿ ಗಾಡಿ ತೊಳಿಬೇಕು ಅನ್ಕೊಂಡೇನು. ಗಾಡಿ ತೊಳಿತೇನೆ ಇಲ್ಲಾಂದ್ರಿಲ್ಲ. ಸೊ ಮಳೆಗೆ ಅಡ್ಡಾಡಿ ನೆಗಡಿಯಾಗಿ ಬಿಟ್ಟೈತಿ. ಮಳೆ ಅಂತೂ ಜಗ್ಗಿದ್ದು ಈಗ. ಸೊ ಸಿಗ್ತೇನೆ ನಂಬರ್ ಅಲ್ಲಿ ಬಿಡ ಸ್ಟ್ರೇಟಲ್ಲಿ. ಆಮೇಲೆ ಅಲ್ಲಿ ನನ್ನ ಜಟಾಯು ಐತಿ. ಸೊ ಸೈಡಿಗೆ ಹಚ್ಚಿದ ಮರಿ ಇಲ್ಲ ಹೊರಗೆ ಹಚ್ಚಿದ್ರೆ ಹಚ್ಚೆ ಮೊದಲಿಗೆ ರೂಢ ಬಿಟ್ಟಿದ್ರಿ. ಏನು ಮಾಡೋಕ್ಕಾಗೋದು, ಮೊದಲು ರೂಢ ಇತ್ತು. ಐ ಹೋಪ್ ನಿಮ್ಗೆ ಕಾಲೇಜಿಗೆ ಹೋಗೋದಂತೂ ವಿಡಿಯೋ ತೋರಿಸಿಲ್ಲ. ಕಾಲೇಜಿಗೆ ಹೋಗೋದಂತ ಮಾಡ್ತೇನೆ, ಯಾವ ಟೈಮ್ ಸಿಗ್ತದೆ ಅವಾಗ ಮಾಡ್ತೀನಿ. ಕಾಲೇಜ್ ಒಳಗೂ ಇದನ್ನು ಪ್ರೊಹಿಬಿಟ್ ಐತಿ ಫೋನ್ ಯೂಸ್ ಮಾಡೋಲ್ಲ. ನಾವು ಮಿಸ್ಕೊಂಡ್ಬಿಟ್ಟಿದ್ದೀವಿ. ಕ್ಲಾಸ್ ಹೋಗ್ಕೊಂಡೋಗಿದ್ದೆ ಸಿಕ್ಕೊಂಡು ಮತ್ತು ಲೆಟರ್ ಮ್ಯಾಮ್ ಕಡೆ ಬರೆದು ಕೊಟ್ಟ ಆಮ್ಯಾಗ ನಾನು ಫೋನ್ ಕೊಟ್ಟಿದ್ದೆ. ಸೊ ಈಗ ಹೊಸ ಫೋನ್ ಇದೆ, ಹಳೆ ಫೋನ್ ಇಲ್ಲ. ಹೊಸ ಫೋನ್ ನೋಡಿ ವಿಡಿಯೋ ಕ್ವಾಲಿಟಿ ಹೆಂಗೈತೆ ನಮ್ಗೆ ಏನು ಗೊತ್ತಿಲ್ಲ. ಸೊ ನೆಗಡಿ ಹಾಕ್ಬಿಟ್ಟೈತ್ರಿಪ್ಪ. ಅಡ್ಡಾಡಿ ಸಾಕಾಗ್ಬಿಟ್ಟಿದ್ರಿ. ಮತ್ತು ಅಜ್ಜಿ ಬಂದಾರ ಮನೆಗೆ. ಹಾಸ್ಪಿಟಲ್ ಸಂಬಂಧಲ್ಲೇ ಬಂದಾರ. ಈಗ ಪ್ರಭು ಮತ್ತು ಅಜ್ಜಿ ಇದಕ್ಕೆ ಹೋಗಾರ. ಇಲ್ಲಿ ಒಳಗೆ ಇದನ್ನು ಮಾಡತ್ತ ನಾಶ ಮಾಡತ್ತ. ನಾ ಇಲ್ಲಿ ಏನೇನು ಮಾಡೋ ಹಚ್ಚಿ ನೀರು ಬಂತು ಚಲೋ. ಇಲ್ಲಾಂದ್ರೆ ಹೋಪ್ ಆಫ್ ದಿ ಬೆಸ್ಟ್. ನೋಡೋಣ ನೀರು ಏನೇನು ಬರ್ತೈತೆ ನೀರು ತೋರಿಸಿ. ಆಮೇಲೆ ಹೊರಗೆ ಹಾಕ ಬಂದವ ಇದನ್ನು ಕೊಟ್ಟು ಬರೋಣ ಹೊಟ್ಟೆ. ಸೊ ಗಾಡಿ ಕವರ್ ತಕ್ಕ ಕೋಲ್ಡ್ ಸ್ಟಾರ್ಟ್ ಅಂತ ಮಾಡ್ಬೇಕ್ರಿ. ಸೈಕಲ್ ಹೊರಗೆ ಇಟ್ಬಿಡು. ಹಾಂ ಇನ್ನೊಂದು ರೀ ನನ್ನ ಸೈಕಲಿಗೆ ಒಂದು ಹೆಸರು ಸಿಕ್ತು. ಇದನ್ನು ಮಾಡೀನಿ. ನೋಡೋಣ ಯಾವ ಹೆಸರು ಇರ್ತೈತೆ. ಪಪ್ಪಾಗೆ ಕನ್ಫರ್ಮ್ ಮಾಡ್ಕೊಂತೀನಿ ರೀ. ಪಪ್ಪಕ್ಕೆ ಅಂದ್ರೆ ನಮ್ಮ ಪಪ್ಪ ಹೆಸರು ಭಾರಿ ಕೊಡ್ತಾರೆ ಗಾಡಿಗೆ. ಸಿಕ್ಕೇ ನನ್ನ ಬರೀ ಫ್ಯಾಮಿಲಿ ಇಂಟ್ರೆಸ್ಟೆಡ್. ಸೊ ಗಾಡಿ ಕವರ್ ತೆಗೆದ ಫ್ಯಾಮಿಲಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಅಂತ ಬರೀ ಕೋಲ್ಡ್ ಸ್ಟಾರ್ಟ್ ಮಾಡಿ ತೋರಿಸಿ. ಗಾಡಿ ಗಾಡಿ ತೋರಿಸಲ್ಲ ನಾನು ಸ್ವಲ್ಪ ಅಂತ ಫಸ್ಟ್ ಬ್ಲಾಗನ್ನು ಇದ್ರೊಳಗೆ ಮಾಡಿದ್ದೆ. ಸೊ ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಂದಿದ್ವಿ. ಸೊ ನಿನ್ನ ಕಾಲೇಜ್ದಿಂದ ಬರೋದು ಪಪ್ಪ ನಾನು ಮಾಡಿ ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಂದ್ಬಿಟ್ಟು ಚೆನ್ನಾಗಿತ್ತು ನೋಡಿ ಗಾಡಿ. ಸೊ ಕೋಲ್ಡ್ ಸ್ಟಾರ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಮತ್ತಿಲ್ಲ ಅಂದ್ರೆ ರನ್ನಿಂಗಾಗಿ ಬಂದಾಗ್ಬಿಡ್ತೈತಿ. ಒಂದು ಸ್ವಲ್ಪ ಡಿಸ್ಟೆನ್ಸ್ ಒಳಗೆ ಆಯಿಲ್ ಮತ್ತು ಪೆಟ್ರೋಲ್ ಸಪ್ಲೈ ಕರೆಕ್ಟ್ ಆದ್ರೆ ಅಷ್ಟು ಚಲೋ ಇದೆ ಗಾಡಿ. ಅಂದರೆ ಒಂದು ಸ್ವಲ್ಪ ತಾಳ್ಕಿ ಬರ್ತೈತಿ ಗಾಡಿ. ಅಂತಂದು ಮೈಲೇಜು ಕೊಡೋಂಗ ಗಾಡಿ. ಯಾಕೋ ನಾನು ಚಲೋ ಮೈಲೇಜ್ ಕೊಡಾಕಿದ್ರಿ ಹೇಳಿದ್ರೆ ಆಗ್ಬಿಡ್ತೈತಿ. ಮಾಡೋದು ಹೇಳ್ತೀನಿ. ಯಾಕಂದ್ರೆ ಇನ್ನೂ 6 ತಿಂಗಳು ಆಯ್ತು ನಾವು ಗಾಡಿ ಹೋಗ್ಬೋದು. ಭಾಳ ಟೈಮಿಲ್ಲ ಗಾಡಿ ನಂಗೆ ನೋಡ್ಕೊಂಡು ಹಾಕಿದ್ವಿ. ಸೊ ಬರೀ ಕಮ್ಮಿ ಅದ ಮಿಷನ್ ಹಚ್ಚ ಗೇಟ್ ಹಾಕಿ. ಹಾಂ ಬರತೈತಿ ನೋಡ್ಬೋದು ಫ್ಯಾಮಿಲಿ ನೀವು. ನೀರು ಬರತೈತಿ. ನನ್ನ ಹಳೆ ಸಾರಿ ಹೆಂಗೆ ನಿಂತೀವಿ ನೋಡ್ರಿ. ಹಾಂ ಇಲ್ಲವ ಹುಡುಗಿ ನಮ್ಮ ಮಮ್ಮಿನ ಭಾಳ ದಿವಸ ತೋರಿಸೋಣ ಬೇಡ ಅಂತ್ರಿ. ಯಾಕಂದ್ರೆ ಅವ್ರೊಂದು ಸ್ವಲ್ಪ ಆರಾಮಿದ್ರು. ಹಾಂ ಹೋಗ್ರಮ್ಮ ಬರ್ಬೋದು ನಿಂದ್ರೆ ಅಷ್ಟು ಎತ್ತಿಡು ಮರಿ ಹಿಂದೇಳಿ. ಮಮ್ಮ ಹಿಂದಂತರೂ ತಂತ್ರು ಜಗ್ ಬಾಂಡೆ ಕೂಡ ನೋಡ್ರಿ ನಮ್ಮ ಮಮ್ಮಿ ಅಂಟಿ ಹೇಳೈತಿ. ನಮ್ಮ ಹಳೆ ಸಾರಿ ತಂದು ನಮ್ದು ಚೇತಕ್ ನೋಡ್ರಿ. ಚೇತಕ್ ಮನೆ ಎಲ್ಲರೂ ಕೊಡಂಗ ಫಸ್ಟ್ ಗೇರ್ ಸೆಟ್ಟಲ್ಲಿ ಇಟ್ಕೊಂಡು ಅದಕ್ಕೆ ನನ್ನ ಕಡೆ ಇರಲಿಲ್ಲ. ಅದು ಎಷ್ಟೇ ದಿವಸ ಇರಲಿಲ್ಲ ಮುಂದೆ ರೂಮಲ್ಲಿ ಕ್ಲೀನ್ ಮಾಡ್ಕೊಂಡು ಅಂದರೆ ಅಲ್ಲೇ ಇಟ್ಬಿಡ್ತೇನೆ. ನಾನು ಎಲ್ಲ ರೆಡಿ ಮಾಡಿ ಕಾಡಕ್ಕೆ ಹಾಕಿ ಇಟ್ಬಿಡ್ತೇನೆ. ಸೊ ನೋಡ್ರಿ ಫ್ಯಾಮಿಲಿ ಅಜ್ಜಿ ಕಡೆ ಹೋಗ್ಬೋದು ನೋಡ್ರಿ. ಅಂದರೆ ಇದನ್ನು ಅವರ ರೆಡಿ ಆಗೈತಾನೆ ಇಲ್ಲ ಅಂತ ಕೇಳ್ಕೊಂಡು ಅಜ್ಜಿಗೆ ಹತ್ತಿಸ್ಕೊಂಡು ಹೋಗ್ಬೋದು ಗಾಡಿ. ಸೊ ಫ್ಯಾಮಿಲಿ ನೋಡ್ರಿ ಗಾಡಿ ಹೋಗೋಣಂತ ಮಕ್ಕಳು ಗಾಡಿ ಇದನ್ನು ಮಾ ಸೈಕಲ್ ಹೊರಗೆ ಇಟ್ಟಿರ್ತೇನೆ ನೋಡು. ಸೈಕಲ್
ಸೈಕಲ್ ಮಾ ಹೊರಗೆ ಈಗ ಹಾಸ್ಪಿಟ್ಲಿಗೆ ಬಂದಿದ್ದು ಅಮ್ಮ ಒಳಗದಾಳ. ನಾನು ಪ್ರಭುನ ಎಷ್ಟು ದಿವಸ ಅದಲ್ಲ ನೀವು ನೋಡೋಣ. ಆಯ್ನು ಒಯ್ ಆಯ್ ಅವ್ನು ಸಣ್ಣ ಬಿಟ್ಟಂದ್ರೆ ಭಾಳ ಓದಿದ್ದು ಆಟ ಆಡೋಗ್ಬಿಟ್ಟು ಓದಾಕೊಂಡ್ಬಿಟ್ಟಂದ್ರೆ ನಡ್ಕೊಂಡು ಅಮ್ಮ ಕರ್ಕೊಂಡು ಮನೆಗೆ ಹೋಗಿ ನಾಷ್ಟ ಮಾಡಿ ಅನ್ಸಿದ್ದೀನಿ. ನಮ್ಮ ಗಾಡಿ ತೊಗೊಳ್ತೇನೆ. ಸೊ ಫ್ಯಾಮಿಲಿ ಈಗ ನನ್ನ ವಾಚಿಗೆ ಟೆಂಪರ್ ಗ್ಲಾಸ್ ಹಾಕಿಸ್ಕೊಂಡು ಬರಾಕೊಂತೈತಿ. ಸೊ ಬರೀ ಫ್ಯಾಮಿಲಿ ಹೆಂಗೆ ಹೋಗ್ತೀವಿ ಏನೇನು ಮಾಡೋದು ಅಂತ ತೋರಿಸ್ತೇನೆ ಅಂತ ನನ್ನ ಜೊತೆ ಪರ್ಫಾರ್ಮ್ ಮಾಡತ್ತಾನೆ. ಗಾಡಿ ತೆಗಿಯಕ್ಕೆ ಅಂತನ್ರಿ. ಸೊ ನೋಡ್ರಿ ಫ್ಯಾಮಿಲಿ, ಸೊ ನನ್ನ ಚಪ್ಪಲ್ ಇಲ್ಲ, ನನ್ನ ಚಪ್ಪಲ್ ಒಮ್ಮೆ ಕಡೆ ಅದಾವ. ಇದು ಜರ್ಕಿ ಚಪ್ಪಲ್ ಅಂತಾರಲ್ಲ ಅದೈತಿ. ಅವನ ಫಂಕ್ಷನ್ ಇತ್ತು ಅಂತ ಅಲ್ಲಿ ಹೋಗುತ್ತೆ. ಸೊ ನೋಡ್ರಿ ಫ್ಯಾಮಿಲಿ ಸಿಗ್ತೀನಿ ಅಂತ ಒಂದು ಕ್ಲಿಪ್ಸ್ ಹಾಕ್ತೀನಿ, ಡೈರೆಕ್ಟ್ ಅಲ್ಲಿ ಹೋಗಿ ಸಿಗ್ತೀನಿ. ಮಾಡ್ಸೈತಿ ಗಾಡಿಯಲ್ಲಿ ಐತಿ ತೊಗೊಂಡು ಶವನ್ ನೀವು ಹೋಗ್ತಾನೆ ತಗೋ ಬಾ ಪ್ರಭು ವಿಡಿಯೋ ಕ್ಲಿಪ್ಸ್ ಮಾಡ್ತಿದ್ವಿ. ಸೊ ಫ್ಯಾಮಿಲಿ ಹಿಂಗೆ ಮನೆಗೆ ಬಂದೈತ್ರಿ. ಮನೆಗೆ ಬಂದು ನಮ್ಮ ಮಮ್ಮಿ ನೋಡಿದ್ರೆ ಕದಾ ತೆಗೆದು ಗೇಟ್ ತೆಗೆದು ಮಕ್ಕೊಂಬಿಟ್ಟಾಳ್ರಿ. ಗೇಟ್ ತೆಗೆದು ಹಂಗೆ ಮುಸ್ಕಿರ. ಸೊ ಈಗ ಕೈಪಲ್ಲ ಅಂದ್ಕೊಂಡ್ರಿ, ಯಾಕಂದ್ರೆ ನಮ್ಮ ಮಮ್ಮಿಗೆ ಆರಾಮಿದೆ. ನಮ್ಮ ಮಮ್ಮಿ ಮಕ್ಕ ತೋರಿಸ್ತೀನಿ. ಹಾಯ್ ಮಾಡ ಹಾಯ್ ನಮ್ಮ ಮಮ್ಮಿ ಅಂದ್ರೆ ಲೆಫ್ಟ್ ಕೈಲಿ ಏನು ಉಸ್ಕೊಬೇಡ ಅಂತಲ್ರಿ, ಅದಕ್ಕೆ ಒಂದು ಚೀರ ಒಂದು ಕೊಟ್ಬಿಡಮ್ಮ. ಅದು ನಮ್ಮ ತಮ್ಮ ನೋಡಿದ್ರೆ ಅಲ್ಲೇ ನಮ್ಮ ನೋಡ್ರಿ ನಮ್ಮ ಗಾಡಿ ಏನು ಚಕ್ಕ ಕಾಣತೈತಿ. ಹೊಳಸ್ಲೆ ಹ್ಯಾಂಡಲ್ ಹೊಳಸ ಅಕ್ಕ ಹೊಂಟಿಲ್ಲ ತಗೋ ಹಿಂಗೆ ಹ್ಯಾಂಡಲ್ ಈ ಕಡೆ ಮಕ್ಕ ಮಾಡು ಚೊಕ್ಕ ಅಂದಿದ್ರಿ. ಸೈಡ್ ವ್ಯೂ ಮಾತ್ರ ಭಾರಿ ಐತಿ. ಹಾಂ ಈ ಲುಕ್ ಅಂತ್ರಿ ಏನು ಅನ್ಸುತ್ತೆ ಹೇಳ. ಏನೇನು ತರ್ಬೇಕು? ಹಾಂ ಸುಮ್ಮನೆ ಲೇಟೇಜ್ ನೋಡು ಒಂದು ಫೋನಿಂದ. ಸೊ ಫ್ಯಾಮಿಲಿಗೆ ಇದಕ್ಕೆ ಹೊಂಟೇವೆ ಕೈಪಲ್ ತೊಂಬರಕ್ಕೆ ಹೊಂಟೇನಿ ರೀ ನಾನು ಪ್ರಭು. ಆಯ್ತು ಸೊ ನೋಡ್ರಿ ಫ್ಯಾಮಿಲಿ ಸಿಗ್ತೇನಂತ. ಪ್ರಭುನ ಫೋನ್ ಮನ್ಯಾಗ ಐತ್ರಿ, ನನ್ನ ಫೋನ್ ಅಷ್ಟು ತೊಗೊಂಡು ನಿಂತೈತಿ. ಸೊ ನೋಡ್ರಿ ಫ್ಯಾಮಿಲಿ ಗೇಟ್ ಹಾಕ್ಬಲ್ಲ ಅಂದಿತ್ತ. ಸೊ ಗೇಟ್ ಅಂತ ಹಾಕೊಂಡು ನಮಗೆ ಮರುವಿನ ಕಾಯಿಲೆ ಐತ್ರಿ. ನೋಡ್ರಿ ಶವನ ಒಂದೆರಡು ಕ್ಲಿಪ್ಸ್ ಮಾಡಿ ತೋರಿಸ್ಬಿಡ್ತೀನಿ ಅಂತ. ಆಮೇಲೆ ಅಲ್ಲಿ ಹೋಗಿ ಮಾರ್ಕೆಟ್ನಾಗ ಮಾಡಿದ್ರೆ ಮಾಡಿ, ಇಲ್ಲಾಂದ್ರೆ ಇಲ್ಲ ಬಿಡು. ಯಾಕಂದ್ರೆ ನಾವು ಸ್ವಲ್ಪ ಇದು ಐತಿ ಏನದು ಹಾಂ ಶೈನೆಸ್ ಫೀಲ್ ಆಕೈತ್ರಿ ನನಗೆ. ವಿಡಿಯೋ ಮಾಡೋಕೆ ಕುಂತರು ಬೇರೆ ನೋಡೋಕೆ ಕುಂತರು. ನೋಡ್ರಿ ಫ್ಯಾಮಿಲಿ ಸಿಗ್ತೇನಂತ. ನನಗೆ ಯಾರು ಬಂದಾರ ನೋಡ್ರಿ ಬಂದು ನೋಡ್ರಿ ಇವ ನೋಡ್ರಿ ಅಲ್ಲಿ ಕೂದಲ ಹೆಂಗೆ ಬಿಟ್ಟಾಗ ಅವ ಕೋಳಿ ಇದನ್ನ ಅಲ್ಲ ಗೂಡ್ರ ಇರ್ತೈತಲ್ಲ ಅದು ನಮ್ಮ ಇವ ಗಣೇಶ್ ಡಾನ್ ಇದಕ್ಕೆ ಏನದು. ಸೊ ನಿಂದ್ರಿ ಫ್ಯಾಮಿಲಿ ಎಲ್ಲ ಹೊರಗೊಂಟೈತಿ ಅಲ್ಲಿ ಹೋಗಿ ಮಾಡ್ತೀನಿ. ಸೊ ಫ್ಯಾಮಿಲಿ ಇಲ್ಲಿ ಒಳಗೆ ನಮ್ಮ ಚಾವಿ ಕೊಳ್ಳೆ ಒಂದು ಸೆಕೆಂಡ್ ಯಾರ್ದು ನಿಂದ ರೀಲ್ ಇದು ಇಟ್ಕೊಂಡಿರಿ ಬಾಲೆ ಎದಕ್ಲೆ ಹಾಂ ಬಂದ್ಬಿಡ್ಲೆ ನೀನು. ನೀನು ಮಾಸ್ತರ ಮಕ್ಕಳು ಹೋಗ್ತೀನಿ ನೀ ತೊಂಬರ್ತಿ ನಂಗೆ ಕಟ್ರಲ್ಲ. ಹಾಂ ರೀ ಆಗ್ತೀವಿ ನೀ ತೊಂಬರ್ತಿ. ಏ ರೊಕ್ಕ ಐತನ್ಲೇ ಇಲ್ಲ ಹೆಂಗೆ ಉಂಟ ನಾವು ಎಷ್ಟು ನೋಡ್ರಿ ಬ್ಲ್ಯಾಕ್ ಕಲರ್ ಅಲ್ಲ. ನಾನು ನಮ್ಮ ಪೃಥ್ವಿರಾಜ್ ಅವನ್ನ ಅಂದ್ರೆ ಸಪೋರ್ಟಿವ್ ಅದಿರಿ ನಾವು ಅಷ್ಟು ಫ್ರೆಂಡ್ಸ್ ಹಂಗೆ. ಈಗ ನೋಡ್ರಿ ನಾ ಮಾಡಾಕ್ತೀನಿ ಅಂದ್ರೆ ನಂಗೊಂದು ಎಷ್ಟು ಸಪೋರ್ಟ್ ಮಾಡ್ತಾರೆ. ಇವಾಗ ಮಾಡಲ್ಲ ನಮ್ಮ ಗಣೇಶಿಗೆ ಮಾಸ್ಕ್ ತೊಗೊಂಡಿದ್ರಿ. ಈಗ ರೈಲ್ ಮಾಡ್ತಾನೆ ನೋಡ್ರಿ ಎಲ್ಲ ಕಂಟೆಂಟ್ ಯಾವ್ದಾದ್ರು ಮಾಡ್ಬೇಕೇನು ಮಾಡತ್ತೇನಲೇ. ಸೊ ಇನ್ ಕೇಸ್ ಯಾರು ಡ್ಯಾನ್ಸ್ ಕಲಿಯೋರದಿರ ಅಂತಂದ್ರೆ ಗಣೇಶಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಅವ್ನ ನಂಬರ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಡ್ಯಾನ್ಸ್ ಕ್ಲಾಸ್ ಹೇಳ್ಕೊಡ್ತಾನೆ. ಮತ್ತು ಅವ್ರದ್ದು ಇದೇ ಐತ್ರಿ ಅಕಾಡೆಮಿ ಐತಿ ಏನಂತಂದ್ರೆ ND ಐತಂತ ನೇಕಾರನಗರ ಡ್ಯಾನ್ಸ್ ಅಕಾಡೆಮಿ ಅಂತಂದ್ರೆ. ಹುಬ್ಳಿ ಒಳಗೆ ಎಲ್ಲರೂ ಇದ್ದೀರ ಅಂತಂದ್ರೆ ಧಾರವಾಡ ಒಳಗೆ ಹುಬ್ಳಿ ಸಮೀಪದೊಳಗೆ ಯಾರು ಇದ್ದೀರ ಅಂತಂದ್ರೆ ಅವರೆಲ್ಲ ನಮ್ಮ ಗಣೇಶಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಚಲೋ ನಂಗೆ ಡ್ಯಾನ್ಸ್ ಹೇಳ್ತಾನೆ. ಅವನ್ನೆಲ್ಲ ದೊಡ್ಡ ದೊಡ್ಡ ಡ್ರೀಮ್ಸ್ ಅದಾವ್ರಿ ಅವ ಮಾಡ್ತಾನೆ ರೀ. ಸೊ ಬರೀ ಫ್ಯಾಮಿಲಿ ಸಿಗ್ತಾನೆ ಅಂತ ಅವ ರೀಲ್ ಶೂಟ್ ಮಾಡೋಂದೆ. ಈಗ ಅವ ಹುಡುಕಾಡತಾನೆ ಏನು ಮಾಡ್ತಾನೆ ಅಂತ. ಬರೀ ಫ್ಯಾಮಿಲಿ. ಸೊ ಫ್ಯಾಮಿಲಿ ನಾವು ಈ ಪಾರ್ಕಿಗೆ ಅಂತೂ ಫಸ್ಟ್ ಟೈಮ್ ಬಂದಿದ್ದೆ. ನೀವು ಯಾರು ಬಂದಿರನ್ನೇ ಕನಸ್ನಾಗ ಬಂದಿಲ್ಲ. ನನ್ನಸ್ನಾಗಲ್ಲ ಕನಸ್ನಾಗಲ್ಲ ನೋಡೇನ್ರಿ ಹೊರಗ್ಲಿಂತ ಡೈಲಿ ಹಿಂಗೆ ಅಡ್ಡಾಡ್ತೀನಿ ರೀ ನಾನು. ಬಟ್ ಬಂದಿಲ್ಲ ಸಿಗ್ತಾ ಬರೀ ಫ್ಯಾಮಿಲಿ. ಸೊ ಫ್ಯಾಮಿಲಿ ಇಲ್ಲಿ ನೋಡ್ರಿ ರೀಲ್ ಸ್ಟಾರ್ಟ್ ಆಗೈತೆ ರೀ ಶೂಟಿಂಗ್. ರೀಲ್ ಶೂಟಿಂಗ್ ಇಲ್ಲಿ ನೋಡ್ರಿ ಇಲ್ಲಿ ದೇವ್ರು ಇಲ್ಲಿ ನೋಡ್ರಿ. ಇವಂಗೆ ಒಂದು ಸತಿ ಹೇಳಿ ಅಲ್ಲಿ ಒಳಗೆ ಹೋಗೋಣ ಅಂದೇನು ರೀ. ಬಟ್ ಹೊಡೆಸ್ಕೊಳೋದು ಎದಕ್ಕೆ ಬೇಕಂತಂದು ಹೊರಗೆ ನಿಂತು ಮಾಡತ್ತೀವಿ. ಇವಂದಾದ ಇದು ಏನ ಇವಂದ ಅಡ್ವೈಸ್ ಒಳಗೆ ಹಾಂ ನಂದೇ ರೀ ಇದು ಒಳಗೆ ಅಡ್ವೈಸ್ ಹೋಗೋಣ ಅಂತಂದು ಬೈಸ್ಕೊಂಡ್ರೆ ನಾವು ಬೈಸ್ಕೊಂತೀನಿ ಅಂದ್ರೆ ತಿಳ್ಕೊಳ್ರಿ ಅವ. ಇಲ್ಲಿ ನೋಡ್ರಿ
ಅದೇನೇನೋ ತಿನ್ನತ್ತಾರ ಅಡಿಕೆ ಚಿಟ್ಟೆನ್ ಪಡಕಿ ಚಿಟ್ಟೆ. ಸಕ್ಸಸ್ಫುಲಿ ಫಸ್ಟ್ ರೀಲ್ ಕರೆಕ್ಟ್ ಕಂಪ್ಲೀಟ್ ಮಾಡೈತಿ. ಇನ್ನೊಂದು ಐತಿ, ಇನ್ನೊಂದು ಮಾಡಿ ಅದು ಫೀಲಿಂಗ್ ಇಲ್ಲೇ ಮತ್ತೇನ ವಿಡಿಯೋ ಮಾಡೋದು ಫ್ಯಾಮಿಲಿ ಇಲ್ಲಿ ಇದಕ್ಕೆ ಎರಡನೇ ರೀಲ್ ಶೂಟ್ ಮಾಡ್ಕೊಂಡೈತಿ. ಏನು ಒಬ್ಬ ಕ್ಯಾಮ್ರಾಮ್ಯಾನ್ ಒಬ್ಬ ಅಲ್ಲದ ನೋಡ್ರಿ ಅವ ಡೈರೆಕ್ಟರ್ ಅಂದ್ರೆ ಏನು ಆನ್ಲೈನ್ ಡೈರೆಕ್ಟರ್ ನಾನು ಆಫ್ಲೈನ್ ಡೈರೆಕ್ಟರ್. ಇಲ್ಲಿ ಚಪ್ಪಲ್ ಯಾವ್ದು ಹಾಕೊಳ್ಳಿ ಅಂತಂದು ಎತ್ತೈತಿ. ನನ್ನ ಚಪ್ಪಲ್ ತೆಗೆದೆ. ಈಗ ಶಾಸ್ತ್ರೀಯ ಚಪ್ಪಲ್ ಅಂತ ಹವಾ ಹಾಕೊಂಡ್ಬಂದ ಅದ ಆ ಟೈಪ್ ಇರ್ತಾವಲ್ಲ ಅಂತ ಏ ಮಾಡೆ ಜಲ್ದಲ್ದ ಮಾಡ್ರಲಿ ಅಕ್ಕ ಒಂದು ಸ್ವಲ್ಪ ಸರಿ ಅಕ್ಕ. ಏ ನಿಂದ್ರ ಅಲ್ಲಿ ಅಂಟಿ ಬರತ್ತಾರಲ್ಲ. ಏ ಅಲ್ಲಲ್ಲಿ ವಿಡಿಯೋ ಕಟ್ಟಾಕೈತಿ, ಹೊಲಸಾಕೈತಿ ವಿಡಿಯೋ. ಇನ್ನು ಮಾಡಿ ಪಟ್ಟನ್ ಮಾಡಿ ಎಲ್ಲರೂ ಅಲ್ಲದ್ರ ಜಲ್ದಲ್ಲಿ ಹೋಗೋ. ಏ ನಿನ್ನ ಕಡೆಗೆ ತೊಗೊಂಡು ಮಾಳೆ ಜಲ್ದಲ್ಲ. ಏ ಏ ಆ ಗಿಡ ಬರ್ಬೇಕಂತ ಇಲ್ಲಿ ಬಂದೇವಿ, ನೀ ಅದನ್ನೇ ತಪ್ಸಿ ಅಲ್ಲಿ ನೋಡು. ಆಯ್ತು ಬಿಡು. ನಾ ಡೈರೆಕ್ಟರ್, ನೀ ಅಲ್ಲ ಕ್ಯಾಮ್ರಾಮನ್ ರೀ. ಕ್ಯಾಮ್ರಾಮನ್ ಸ್ವಲ್ಪ ವಿಡಿಯೋ ಮಾಡನ್ರಿ. ಸೊ ಎರಡು ರೀಲ್ ಗಣೇಶಿಂದ ಇದ್ರೊಳಗೆ ಬರ್ತೈತಿ ಇನ್ಸ್ಟಾ ಒಳಗೆ. ಸೊ ಮಾಡ್ಬೇಕು ಟ್ಯಾಗ್ ಮಾಡಿ ಎಲ್ಲರೂ ನೋಡಿ ಸ್ವಲ್ಪ ಫಾಲೋವರ್ಸ್ ಬರ್ಲಿ. ನಿನ್ನ ಬಗ್ಗೆ ಹೇಳ್ಕೊಂಬಿಡ್ಲೆ ಮಸ್ತ್ಗಿ. ಮತ್ತೆ ನಿನ್ನ ಬಗ್ಗೆ ಹೇಳ್ಕೊ, ನೀ ಏನು ಅನ್ನೋದು. ಸರಲ್ಲ ಸರ್ ಮಸ್ತ್ ಟೇಕ್ 2 ಜಲ್ದಿ ನಡ್ರಲಿ. 80 ಅಶೋಕರ ಓಕೆ ತನ್ಲೆ ಅದ ಗಾಡಿ ಹಾರ್ಕೊಂಡ್ ಬಂದೇವು ಈಗ ನಾವು. ರೆಡಿ 1 2 3 ಸ್ಟಾರ್ಟ್. ಹುಚ್ಚಿಡದೈತಲ್ಲ ನಿಂಗೆ. ಏ ನೀ ನಿಂತಲ್ಲೇ ಮಾಡ್ತಿದ್ದಕ್ಲೆ. ಇವ ಒಬ್ಬ ಕ್ಯಾಮ್ರಾಮನ್ ರೀಪ, ಹಿಂಗೆ ಎಷ್ಟು ಪೇಮೆಂಟ್ ಕೊಟ್ರು ಹಿಂಗೆ ಮಾಡತ್ತಾನ್ರಿ ಅವ. ಮತ್ತೆ ಅವಂಗೊಮ್ಮೆ ಬ್ಯಾಲೆನ್ಸ್ ಸಿಗಂಗಿಲ್ಲ, ಕಟ್ ಮಾಡೋಣ ಅಷ್ಟದ. ತಡಿ ನೋಡೋಮಂತ ಫ್ಯಾಮಿಲಿ ನಡಿ. ನಾವು 3 ಮಂದಿದು ಇಲ್ಲ ಹತ್ತಿದ್ರೆ ಅವ್ನು ನೋಡ್ರಿ ಫೋನ್ನಾಗ ಗೇಮ್ ಆಡ್ಕೊಂಡು ಕುಂತಾನ. ಹೆಂಗೆ ಆಡ್ಕೊಂಡು ಕುಂತಾನ ಅದಂತಾರ ರ್ಯಾಂಕರ್ಸ್ಗಳು ಭಾಳ ಫೋನ್ ನಡೀತಾರ ಅಂತಂದು ಅದೇ ಅವನೇ ಎಕ್ಸಾಂಪಲ್ ರೀ ನಮ್ಮ ಶಾಸ್ತ್ರಿನ. ಈಗಂತೂ ಎಲ್ಲ ಆಗೈತಿ ನೋಡ್ರಿ, ಮನೆಗೆ ಹೋಗೋಣಂತ. ಪೂರ್ತಿ ಕರೆಕ್ಟ್ ಬಂದೈತದ. ಫೋಟೋ ಶೂಟ್ ರೀಲ್ ಮಾಡಕ್ಕೆ ಬಂದದ್ದು ಒಬ್ಬೊಂದು, ನಾವು ಬಂದು ಎಲ್ಲರದ್ದು ಫೋಟೋ ಶೂಟ್ ಮಾಡ್ಕೊಂಡೇವಿ. ನೋಡಿಲ್ಲ ನಂಗೆ ಬರಂಗಿಲ್ಲ ಬಿಡ. ಏನು ನಾ ಬ್ಲಾಗರ್ ಅಂದ್ರೆ ಏನು ವಿಡಿಯೋ ಮಾಡೋಗುತ್ತೆ. ಮತ್ತೆ ಈಗ ವಿಡಿಯೋ ಮಾಡಕ್ತಿಲ್ಲ, ಬ್ಲಾಗ್ ಅದು. ಒಂದು ನಿಮಿಷ ಅದನ್ನು ಕಟ್ ಮಾಡ ನೋಡೋದು ಫಸ್ಟ್ ಮುಂದೆ ಮುಗೀತಲ್ಲ. ಮನೆಗೆ ಹೋಗ್ತೀನಿ, ಓದ್ಕೊಂಡೋದೈತೆ, ಓದ್ಕೊಂಡು ಬ್ಲಾಗ್ ಎಂಡ್ ಮಾಡ್ಬಿಡ್ತೇನೆ. ಐ ಹೋಪ್ ಸೊ ಫ್ಯಾಮಿಲಿ ಈಗ ಜಸ್ಟ್ ಮನೆಗೆ ಬಂದಿದ್ರಿ. ಐ ಹೋಪ್ ನಿಮಗೆ ಬ್ಲಾಗ್ ಸೇರೋದನ್ನು ಮಾಡೀನಿ. ಸೊ ಆದಷ್ಟು ಜಲ್ದಿ ನನಗೆ ಸಬ್ಸ್ಕ್ರೈಬ್ ಅಂತ. ಸೊ ಕೀಪ್ ಸಪೋರ್ಟಿಂಗ್ ಫ್ಯಾಮಿಲಿ. ಸೊ ಸಿಗ್ತೇನಂತ ಬರ್ ಫ್ಯಾಮಿಲಿ, ಬಡ ಸ್ಟೇಟ್ ಏನಾಗಿರಿ. ಸೊ ಬಾಯ್. ಇದು ಏನಂತಂದ್ರೆ ಇವತ್ತಿಗೆ ಇಷ್ಟು ಇಲ್ಲಿಗೆ ಎಂಡ್ ಮಾಡ್ತೇನೆ. ಯಾಕಂದ್ರೆ ಇನ್ನೂ ಸಂಜೆಗೆ ಎಷ್ಟು 7 ಗಂಟೆಗೆ ಐತಿ, ಇನ್ನೂ ರಾತ್ರಿ ಇದೇನು ಮಾಡೋಕ್ಕಂಗಿಲ್ಲ. ಯಾಕಂದ್ರೆ
ಇದು ನಂದು ವರ್ಕ್ ಅದ್ರ ಜೊತೆ ಇದೆ, ನಾನು ಮಾಡ್ತೇನೆ ಅಂತ. ಸೊ ಸಿಗ್ತೇನೆ ಅಂದ್ರೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸ್ಟೇಡಿಯಂ ಆಗಿ. ಸೊ ಬಾಯ್ ಥ್ಯಾಂಕ್ ಯು.